ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಎಂಥ ಸಂತೋಷವಾದಂಥ ಸಮಯ, ಎಂಥ ಸಂತೋಷವಾದಂಥ ದಿನ ಈ ದಿನವಾಗಿರ್ತದೆ. ಹೌದು, ಕ್ರಿಸ್ಮಸ್ಸಿನ ಸಂದೇಶವನ್ನು ಲೋಕಕ್ಕೆ ಸಾರಿ ಹೇಳತಕ್ಕಂಥ ಒಂದು ದಿನವಾಗಿರುತ್ತದೆ. ಕ್ರಿಸ್ಮಸ್ಸಿನ ಕಾಲಕ್ಕೆ ಪ್ರಾಮುಖ್ಯನಾಗಿ ಇರುವವರೇ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಜನನದ ವಿಶೇಷತೆ. ಹಾಗಾಗಿರುವುದಾದರೆ ಈ ದಿನದಲ್ಲಿ ನಾನು ಅಲ್ಪ ನಿಮಿಷ ಈ ಆಸರೆ ಟಿ ವಿಯ ಮುಖಾಂತರವಾಗಿ ನಿಮಗೆ ಕ್ರಿಸ್ಮಸ್ಸಿನ ಸಂದೇಶವನ್ನು ನಾನು ಹೊತ್ತು ತರಲಿಕ್ಕಾಗಿ ನಾನು ಬಯಸ್ತೇನೆ. ಕ್ರಿಸ್ತನ ಜನನ ಆಕಸ್ಮಿಕವಾಗಲ್ಲ. ಯೇಸು ಕ್ರಿಸ್ತನ ಜನನ ಎನ್ನುವಂಥದ್ದು ತಂದೆಯಾದಂಥ ದೇವರು ಅನಾದಿಯ ಕಾಲದಲ್ಲೇ ತಾನು ಸಂಕಲ್ಪಿಸುವುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಏನಕ್ಕಾಗಿ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ತಾನು ಈ ಲೋಕಕ್ಕೆ ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟನು ಎಂಬುದಾಗಿ ನಾವು ಗಮನಿಸಿದಾಗ, ಯೋಹನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ನಮಗೆ ಈ ರೀತಿಯಾಗಿ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ. ಹಾಗಾಗಿರುವುದಾದರೆ ಸರ್ವಕ್ಕೂ ಮೂಲನು, ಸರ್ವ ಸೃಷ್ಟಿಕರ್ತನಾದಂಥ ನಮ್ಮ ತಂದೆಯಾದಂಥ ದೇವರು ಈ ಲೋಕವನ್ನು ಆತನು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಎಷ್ಟೋ ಪ್ರೀತಿ ಮಾಡ್ತಾನೆ. ಆ ಪ್ರೀತಿಯ ಅದರ ಆಳ, ಅದರ ಉದ್ದ, ಅದರ ಆಗಾಧ ಎಷ್ಟು ಇದೆ ಅನ್ನೋದನ್ನು ಯಾರೂ ಸಹ ಗ್ರಹಿಸಲಿಕ್ಕಾಗೋದಿಲ್ಲ. ಅಷ್ಟು ಅಪಾರವಾದಂಥ ಪ್ರೀತಿಯನ್ನು ತಂದೆಯಾದಂಥ ದೇವರು ಈ ಲೋಕದ ಮೇಲೆ, ನಮ್ಮ ಮೇಲೆಯೂ ನಿಮ್ಮ ಮೇಲೆಯೂ ಆತನು ಇಟ್ಟಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಈ ಲೋಕ ಇವತ್ತು ಯಾವ ಕಡೆ ಅದು ನಡೀತಾ ಇದೆ ಎಂಬುದಾಗಿ ನಾವು ಗಮನಿಸಿದಾಗ, ಈ ಲೋಕ ಪ್ರೀತಿಯನ್ನು ಹುಡುಕಿಕೊಂಡು ನಡೆಯುತ್ತಾ ಇದೆ. ಎಲ್ಲ ಮನುಷ್ಯನಿಗೂ ಪ್ರೀತಿ ಎನ್ನುವಂಥದ್ದು ಅನಿವಾರ್ಯವಾದದ್ದು. ಅದು ಪ್ರಾಣಿಗಳಾಗಲಿ, ಅದು ಮನುಷ್ಯನಾಗಲಿ, ಜೀವ ಇರುವಂಥ ಪ್ರತಿಯೊಂದು ನಿರೀಕ್ಷಿಸುವಂಥದ್ದು ಒಂದೇ ಒಂದು ಕಾರ್ಯ, ನಮ್ಮನ್ನು ಪ್ರೀತಿಸುವವರು ಬೇಕು ಎಂಬುದಾಗಿ. ಈ ಲೋಕದಲ್ಲಿ ನಾವು ಗಮನಿಸಿದಾಗ ಅನೇಕ ರೀತಿಯುಳ್ಳಂಥ ಪ್ರೀತಿಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಣ ಇದ್ದಾಗ ಪ್ರೀತಿಸುವವರಿರ್ತಾರೆ, ಸೌಂದರ್ಯ ಇದ್ದಾಗ ಪ್ರೀತಿಸುವವರಿರ್ತಾರೆ, ನಿಮ್ಮಿಂದ ಏನಾದರೂ ಉಪಯೋಗ ಇದೆ ಎನ್ನೋದು ಗೊತ್ತಾದಾಗ ನಿಮ್ಮನ್ನು ಪ್ರೀತಿಸುವವರಿದ್ದಾರೆ, ನಿಮಗೆಲ್ಲ ಚೆನ್ನಾಗಿ ಇದ್ದಾಗ ನಿಮ್ಮನ್ನು ಪ್ರೀತಿಸುವವರಿದ್ದಾರೆ, ನೀವು ಕೆಲಸಕ್ಕೆ ಬರುವವರು ಎಂದು ಗೊತ್ತಿದ್ದರೆ ನಿಮ್ಮನ್ನು ಪ್ರೀತಿಸೋರು ಇರ್ತಾರೆ. ಆದರೆ ಇದು ಯಾವುದು ಸಹ ಇಲ್ಲದೇ ಇದ್ದಾಗ, ಹಣ ಇಲ್ಲದಿದ್ದರೆ, ಸೌಂದರ್ಯ ಇಲ್ಲದಿದ್ದರೆ, ಕೆಲಸಕ್ಕೆ ಬಾರದವರಾಗಿದ್ದರೆ, ನಮ್ಮನ್ನು ಏನಪ್ಪ ಹೇಗಿದ್ದೀಯಾ ಅಂತ ವಿಚಾರಿಸೋದಕ್ಕೂ ಈ ಲೋಕದ ಮನುಷ್ಯರು ಯಾರೂ ಇರೋದಿಲ್ಲ. ಕಾರಣ ಈ ಲೋಕದ ಪ್ರೀತಿ ಸ್ವಾರ್ಥ ಪ್ರೀತಿಯ ಕಡೆ ಅದು ದಿಕ್ಕನ್ನು ನೋಡಿಕೊಂಡು ನಡೀತಾ ಇದೆ. ಕಾರಣ ಮತ್ತೊಬ್ಬನಿಂದ ನನಗೇನು ಉಪಯೋಗ ಇದೆ, ಆ ಉಪಯೋಗದ ಮೇರೆಗೆ ಮನುಷ್ಯನು ಮತ್ತೊಬ್ಬನನ್ನು ಪ್ರೀತಿಸ್ತಾನೆ ಹೊರತು ಆತನು ಮತ್ತೊಬ್ಬನನ್ನು ನಾನು ಕಟ್ಟಬೇಕು, ಬೆಳೆಸಬೇಕು, ಉದ್ಧಾರ ಮಾಡಬೇಕು, ಅವನ ಜೀವಿತವನ್ನು ರೂಪಿಸಬೇಕು ಎನ್ನೋದು ಪ್ರೀತಿಸುವಂಥದ್ದು ವಿರಳವಾದದ್ದು. ಈ ಲೋಕದಲ್ಲಿ ನಾವು ಗಮನಿಸಿದಾಗ ಎಲ್ಲ ಚೆನ್ನಾಗಿರುವಂಥದ್ದೇ ಎಲ್ಲ ಮನುಷ್ಯರಿಗೆ ಬೇಕು. ಆದರೆ ಕೆಟ್ಟು ಹೋಗಿರುವಂಥದ್ದು ಯಾವುದು ಮನುಷ್ಯನಿಗೆ ಬೇಕಾಗಿಲ್ಲ. ಆದರೆ ಬೈಬಲ್ ಹೇಳ್ತದೆ, ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ತಂದೆಯಾದಂಥ ದೇವರು ಏನಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ಗಮನಿಸಿದಾಗ, ಒಂದನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಕಾರ್ಯ, ಕೆಟ್ಟು ಹೋಗಿರುವಂಥ ಮಾನವ ಕುಲವನನ್ನು ಆತನು ಮೊದಲನೇದಾಗಿ ಪ್ರೀತಿಸಿದನು. ಎರಡನೇದಾಗಿ ಕೆಟ್ಟು ಹೋಗಿರುವಂಥ ಈ ಮನುಷ್ಯರನ್ನು ಹುಡುಕಿಕೊಂಡು ಬರೋದಕ್ಕೆ ಈ ಭೂಲೋಕದಲ್ಲಿ ಒಬ್ಬರು ಇಲ್ಲದೇ ಇದ್ದಾಗ ಪರಲೋಕದಿಂದ ತನ್ನ ಏಕ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನನ್ನು ನಿಮ್ಮನ್ನು ಹುಡುಕ್ಲಿಕ್ಕಾಗಿ, ನಮ್ಮನ್ನು ಹುಡುಕ್ಲಿಕ್ಕಾಗಿ ಧರೆಗೆ ಆತನನ್ನು ಕಳಿಸಿಕೊಟ್ಟನು ಎಂಬುದಾಗಿ
ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಯೆಶಾಯನ ಬರೆದಂಥ ಪ್ರವಾದಿ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ಅನೇಕ ವರ್ಷಗಳ ಹಿಂದೆಯೇ ಪ್ರವಾದಿ ಎನ್ನುವುದಾದರೆ ದೇವರ ಸಂದೇಶವನ್ನು ಭೂಲೋಕಕ್ಕೆ ಮುಂದೆ ಏನು ನಡೀಲಿಕ್ಕಾಗಿ ಹೋಗುತ್ತದೋ ಎನ್ನುವುದನ್ನು ಮುಂಚಿತವಾಗಿ ತಿಳಿಸುವಂಥ ದೇವರಿಂದ ಆರಿಸಲ್ಪಟ್ಟ ಪ್ರವಾದಿಗಳಾಗಿರ್ತಾರೆ. ಯೆಶಾಯನ ಎಂಬ ಪ್ರವಾದಿ ತಾನು 9ನೇ ಅಧ್ಯಾಯದ 6ನೇ ವಚನದಲ್ಲಿ ತಾನು ಒಂದು ಕೂಸನ್ನು ಆತನು ನೋಡ್ತಾ ಇದ್ದಾನೆ. ತಂದೆಯಾದಂಥ ದೇವರಿಂದ ಈಗೋ ಕಳಿಸಲ್ಪಟ್ಟಂಥ ತನ್ನ ಕುಮಾರನ ಕುರಿತಾದಂಥ ಒಂದು ಪ್ರವಾದನೆಯನ್ನು ಆತನು ನುಡಿತಾ ಇದ್ದಾನೆ. ನುಡಿಯಬೇಕಾದ್ರೆ ಆತನು ಈ ರೀತಿ ಹೇಳ್ತಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದೇ ಆತನ ಹೆಸರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿಯಲ್ಲಿರುವಂಥ ವಿಶೇಷತೆಗಳು ಏನು, ಆತನ ನಮಗಾಗಿ ಮಾನವನಿಗಾಗಿ ತಾನು ಅವತರಿಸಲಿಕ್ಕೆ ಹೋಗುವಂಥ ನಾನಾ ವಿಧವಾದಂಥ ದೈವಿಕವಾದಂಥ ಸ್ವಭಾವಗಳು ಏನು ಎಂಬುದನ್ನು ಸ್ಪಷ್ಟವಾಗಿ ಅಲ್ಲಿ ಯೆಶಾಯನು ತಾನು ತಿಳಿಸಿಕೊಡುತ್ತಾ ಇದ್ದಾನೆ. ಬೈಬಲಲ್ಲಿ ನಾವು ಗಮನಿಸಿದಾಗ ಒಂದನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ವರದ ಮಗನು ನಮಗಾಗಿ ದೊರೆತನಷ್ಟೇ. ಯೇಸು ಕ್ರಿಸ್ತನು ತಂದೆಯಾದಂಥ ದೇವರಿಂದ ಮಾನವ ಕುಲಕ್ಕೆ ದೊರಕಲ್ಪಟ್ಟಂಥ ಶ್ರೇಷ್ಠವಾದಂಥ ವರವಾಗಿದೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ನಾವು ಅನೇಕ ಸಾರಿ ನಾವು ಹೇಳ್ತೇವೆ, ಕುಂದಿಲ್ಲದಿರುವಂಥ ಎಲ್ಲ ವರಗಳು ಸಕಲ ಬೆಳಕಿಗೂ ಮೂಲ ಕಾರಣನಾದಂಥ ದೇವರಿಂದ ಇಳಿದು ಬರುತ್ತದೆ ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ಹೌದು ಪ್ರಿಯರೇ, ತಂದೆಯಾದಂಥ ದೇವರು ಮಾನವ ಕುಲಕ್ಕೆ ಕೊಡಲ್ಪಟ್ಟಂಥ ಮೊದಲೆಯ ಉಡುಗೊರೆ ಏನು ಎಂಬುದಾಗಿ ಗಮನಿಸಿದಾಗ ಈ ಲೋಕವನ್ನು ದೇವರ ವಾಕ್ಯದಲ್ಲಿ ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ, ಭೂಮಿಯು ಕ್ರಮವಿಲ್ಲದೆಯೂ ಬರದಾಗಿಯೂ ಕಾರ್ಗತ್ತಲು ಭೂಮಿಯ ಮೇಲೆ ತುಂಬಿಕೊಂಡು ಇದ್ದಂಥ ಒಂದು ಕಾಲದಲ್ಲಿ ತಂದೆಯಾದ ದೇವರು 6 ದಿವಸದ ಒಳಗಡೆ ಈ ಭೂಮಿಯಲ್ಲಿರುವಂಥ ಸಮಸ್ತವನ್ನು ಆತನು ಸೃಷ್ಟಿ ಮಾಡಿ ಆತನು ಮಾನವ ಕುಲಕ್ಕಾಗಿ ತಾನು ಈ ಒಂದು ಭೂಮಿಯನ್ನು ಸೃಷ್ಟಿ ಮಾಡಿ ದಾನವಾಗಿ ಕೊಟ್ಟನು. ಬೈಬಲ್ ಹೇಳ್ತದೆ, ಈ ಭೂಮಿಯ ಮೇಲೆ ದೊರೆತನ ಮಾಡುವುದಕ್ಕೂ ಆಳುವುದಕ್ಕೂ ದೇವರು ಆದಾಮನು ಮತ್ತು ಅವಳನ್ನು ಸೃಷ್ಟಿ ಮಾಡಿ ತೋಟದ ಮಧ್ಯದಲ್ಲಿ ಆತನು ಇಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆದರೆ ಮನುಷ್ಯನು ತಾನು ದೇವರು ಅವನಿಗೆ ಕೊಟ್ಟಂಥ ಈ ಮಹಿಮೆಕರವಾದಂಥ ಪಾಪ ಇಲ್ಲದಿರುವಂಥ, ಶಾಪ ಇಲ್ಲದಿರುವಂಥ, ರೋಗ ಇಲ್ಲದಿರುವಂಥ, ದಾರಿದ್ರ್ಯತನ ಇಲ್ಲದಿರುವಂಥ, ಮರಣ ಇಲ್ಲದಿರುವಂಥ ಈ ಭೂಮಿಯನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದು ಮಾತ್ರವಲ್ಲ, ಮನುಷ್ಯನಲ್ಲಿ ದೇವರು ತನ್ನ ಪ್ರೀತಿಯನ್ನು, ತನ್ನ ಆತ್ಮವನ್ನು, ತನ್ನ ಶ್ವಾಸವನ್ನು ದೇವರು ದಾನವಾಗಿ ಕೊಟ್ಟನು. ಆದರೆ ದೇವರು ಯಾವಾಗ ನೀನು ಮಾಡಬೇಡ ಎನ್ನುವಂಥ ಕೆಲಸವನ್ನು ಮನುಷ್ಯನು ಸೈತಾನನ ಮಾತನ್ನು ಕೇಳಿ ಆತನು ಮಾಡಿದಂಥ ನಿಮಿತ್ತವಾಗಿ ದೇವರು ಕೊಟ್ಟಂಥ ಈ ಭೂಮಿಯಲ್ಲಿ ಶಾಪವನ್ನು ಬರಮಾಡಿದನು, ಮರಣವನ್ನು ಬರಮಾಡಿದನು, ದಾರಿದ್ರ್ಯತನವನ್ನು ಬರಮಾಡಿದನು, ರೋಗಗಳನ್ನು ಬರಮಾಡಿದನು. ಏನಕ್ಕೆ? ದೇವರು ದೂರ ತಳ್ಳಿದಂಥ ಕತ್ತಲೆಯ ಕ್ರಿಯೆಗಳನ್ನು ಮತ್ತೆ ಭೂಮಿಯಲ್ಲಿ ಅವನು ಬರಮಾಡಿದನು. ಕಾರಣ ದೇವರು ಕೊಡಲ್ಪಟ್ಟಂಥ ಮೊದಲನೆಯ ದಾನವನ್ನು ಮನುಷ್ಯನು ತಾನು ಕಳಕೊಂಡ. ಆದರೆ ದೇವರು ಮತ್ತೊಂದು ಪ್ರತಿ 2ನೆಯ ದಾನವನ್ನು ಮನುಷ್ಯನಿಗೆ ದೇವರು ಕೊಡ್ತಾ ಇದ್ದಾನೆ. ಅದು ಯಾವುದೆಂದರೆ ಅದುವೇ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಂದೆಯಾದಂಥ ದೇವರು ಮಾನವ ಕುಲಕ್ಕೆ ಕೊಡಲ್ಪಟ್ಟಂಥ ಅತಿ ಶ್ರೇಷ್ಠವಾದಂಥ ಒಂದು ವರವಾಗಿದ್ದಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ನೀವು ಹೇಳ್ಬೋದು, ದೇವರು ನನಗೆ ಒಳ್ಳೆ ಮನೆ ಕೊಟ್ಟ, ದೇವರು ನನಗೆ ಒಳ್ಳೆ ಕಾರ್ ಕೊಟ್ಟ, ದೇವರು ನನಗೆ ಒಳ್ಳೆ ಬಿಸ್ನೆಸ್ ಕೊಟ್ಟ, ದೇವರು ನನಗೆ ಒಳ್ಳೆ ಅರಮನೆ ಕೊಟ್ಟ, ಕೆಲಸ ಕೊಟ್ಟ, ಆದಾಯ ಕೊಟ್ಟ, ಬೆಳ್ಳಿ ಬಂಗಾರ ಕೊಟ್ಟ. ನಾನು ಒಂದು ಕಾರ್ಯ ಹೇಳ್ತಾನೆ, ಇದು ಯಾವುದು
ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. ನನಗೂ ನಿಮಗೂ ದೊರಕಲ್ಪಟ್ಟಂಥ ಅತಿ ಶ್ರೇಷ್ಠವಾದಂಥ ದಾನ ಯಾವುದೆಂದರೆ ಅದುವೇ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ಇವತ್ತು ನಾನು ಹೇಳ್ತೇನೆ, ಯೇಸು ಕ್ರಿಸ್ತನು ನಿನಗೆ ತಂದೆಯಾದಂಥ ದೇವರಿಂದ ದೊರಕಲ್ಪಟ್ಟಂಥ ಶ್ರೇಷ್ಠವಾದಂಥ ದಾನ. ನಾನು ಒಂದು ಕಾರ್ಯ ಹೇಳ್ತೇನೆ, ಆದಾಮನು ತನ್ನ ದೇವರು ಕೊಡಲ್ಪಟ್ಟ ದಾನವನ್ನು ನಷ್ಟಪಡಿಸ್ಕೊಂಡನು. ಆದರೆ ನೀವು ಎಂದಿಗೂ ನಷ್ಟಪಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಕಾರಣ ಯೇಸು ಕ್ರಿಸ್ತನಲ್ಲಿಯೇ ಸಮಸ್ತವು ಅಡಗಿದೆ. ಆತನು ದೇವರ ಸರ್ವ ಸಂಪೂರ್ಣತೆ ಉಳ್ಳವನು ಎಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಈ ವರದ ಮಗನ ಕುರಿತಾಗಿ ನೀವು ಅರ್ಥ ಮಾಡಿಕೊಂಡು ಆತನನ್ನು ನೀವು ಬಿಗಿಯಾಗಿ ಹಿಡ್ಕೊಂಡ್ರೆ ಸಾಕು. ಕರ್ತನ ಸರ್ವ ಸಂಪೂರ್ಣತೆ ಕ್ರಿಸ್ತೇಸುವಿನ ಮೂಲಕವಾಗಿ ನೀವು ನಿಶ್ಚಯವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ತಂದೆಯಾದಂಥ ದೇವರಿಂದ ನಮಗೆ ದೊರಕಲ್ಪಟ್ಟಂಥ ಅತಿ ಶ್ರೇಷ್ಠವಾದಂಥ ದಾನವಾಗಿದ್ದಾನೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಹಾಗಾದರೆ ಯೇಸು ಕ್ರಿಸ್ತನು ಏನಕ್ಕಾಗಿ ಲೋಕಕ್ಕೆ ಆತನು ಜನಿಸಿ ಬಂದದ್ದು? ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ, ಸೈತಾನನ ಕ್ರಿಯೆಗಳನ್ನು ಅಳಿಸಿ ಬಿಡುವುದಕ್ಕಾಗಿ, ಸೈತಾನನ ಕ್ರಿಯೆಗಳನ್ನು ಇಲ್ಲದಂತೆ ಮಾಡುವುದಕ್ಕಾಗಿ, ಮಾನವ ಕುಲವನ್ನು ತಾನು ಆಡಳಿತ ನಡೆಸುವುದಕ್ಕಾಗಿ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಜನಿಸಿ ಬಂದನು. ಹಾಗಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ, ಆತನು ಸೈತಾನನ ಕೈಯಲ್ಲಿರುವಂಥ ಮಾನವನ ಆಡಳಿತವನ್ನು ಅವನ ಕೈಯಿಂದ ಕಿತ್ತುಕೊಂಡು ತಾನು ಈ ಭೂಮಿಯನ್ನು ಆಡಳಿತ ಮಾಡುವುದಕ್ಕಾಗಿ ರಾಜಾದಿ ರಾಜನಾಗಿ ಯೇಸು ಈ ಲೋಕಕ್ಕೆ ಜನಿಸಿ ಬಂದನು. ಸತ್ಯವೇದ ಗ್ರಂಥದಲ್ಲಿ ಜೋಯಿಷರು ಆಕಾಶದಲ್ಲಿ ನಕ್ಷತ್ರವನ್ನು ಕಂಡಾಗ ಅವರು ನೇರವಾಗಿ ಹೆರೋದ ಅರಸನ ಬಳಿಗೆ ಬರ್ತಾರೆ. ಹೆರೋದ ಅರಸನ ಬಳಿಗೆ ಬಂದಾಗ ಅವ್ರು ಕೇಳ್ತಾರೆ, ಅರಸನು ಜನಿಸಿದ್ದಾನಲ್ಲ, ಅರಸನು ಎಲ್ಲಿ, ಯಹೂದ್ಯರ ಅರಸನು ಎಲ್ಲಿ ಎಂಬುದಾಗಿ. ನಮಗೆಲ್ಲರಿಗೂ ಆಶ್ಚರ್ಯ ತೋರುವಂಥ ಒಂದು ಕಾರ್ಯ ಏನಂದರೆ, ಒಂದು ಮಗು ಜನಿಸಿದಾಗ ಒಂದು ಮಗು ಜನಿಸಿದೆಯಲ್ಲ, ಮಗು ಎಲ್ಲಿ ಅಂತ ನಾವು ಕೇಳ್ತೀವಿ. ಆದರೆ ಯೇಸು ಸ್ವಾಮಿ ಜನಿಸಿದಾಗ ಯಹೂದ್ಯರ ಅರಸನು ಎಲ್ಲಿ ಎಂಬುದಾಗಿ. ಕಾರಣ ಆಕಾಶದಲ್ಲಿ ಮಿಣುಗುವಂಥ ನಕ್ಷತ್ರ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈಗೋ ಲೋಕವನ್ನು ಆಡಳಿತ ನಡೆಸುವಂಥ ಒಬ್ಬ ನಿಜವಾದಂಥ ಅರಸನು ಆತನು ಜನಿಸಿದ್ದಾನೆ. ಯೇಸು ಸ್ವಾಮಿ ತಾನು ಜನಿಸಿದಾಗಲೇ ಆತನು ಅರಸನಾಗಿ ನನ್ನ ಯೇಸು ಜನಿಸಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನಿನ್ನ ಜೀವನದ ಅರಸನು ಯೇಸು ಸ್ವಾಮಿ, ನಿಮ್ಮ ಕುಟುಂಬದ ಅರಸನು ಯೇಸು ಸ್ವಾಮಿ, ಈ ಲೋಕದ ರಾಜಾದಿ ರಾಜನು ನನ್ನ ಯೇಸು ಸ್ವಾಮಿ ಆಗಿದ್ದಾನೆ. ಹೌದು, ಆತನನ್ನು ಅಂಗೀಕರಿಸಿರುವಂಥ ನೀವುಗಳೇ ಎಷ್ಟೋ ಧನ್ಯರು. ಕಾರಣ ಆತನ ಆಡಳಿತದಲ್ಲಿ ಸಮಾಧಾನ ಇದೆ, ನಿತ್ಯ ಜೀವ ಇದೆ, ಸಂತೋಷ ಇದೆ, ಅದ್ಭುತಗಳಿದೆ. ಯಾಕೆ? ನಮ್ಮ ಜೀವಿತದಲ್ಲಿ ನಿತ್ಯ ಜೀವಿತದ ಕಡೆ ನಮ್ಮನ್ನು ದಾರಿ ನಡೆಸುವಂಥ ಸೌಭಾಗ್ಯ ಕರ್ತನಾದಂಥ ಯೇಸು ಕ್ರಿಸ್ತನಿಂದಲೇ. ಹೌದು, ಹಾಗಾದರೆ ನನ್ನ ಯೇಸು ಸ್ವಾಮಿಯಲ್ಲಿರುವಂಥ ವಿಶೇಷತೆ, ಆಡಳಿತವು ಆತನ ಬಾಹುವಿನ ಮೇಲಿದೆ. ಬೈಬಲಲ್ಲಿ ಮುಂದಿನ ಪದ, ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ನನ್ನ ಯೇಸುವಿನ ಕೈಯಲ್ಲಿ ಅದ್ಭುತ ಮಾಡಲಿಕ್ಕಾಗದಿರುವಂಥದ್ದು ಒಂದೂ ಇಲ್ಲ. ನನ್ನ ಯೇಸುವೇ ಅದ್ಭುತವಾಗಿದ್ದಾನೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿ ತಾನು ಸಂಚರಿಸಿದಾಗ ಯೋಹಾನನು ಯೇಸು ಸ್ವಾಮಿಯ ಎದೆಗೆ ಒರಗಿಕೊಂಡಂಥ ಯೋಹಾನನು ತಾನು ಹೇಳ್ತಾನೆ, ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ನಾನು ಬರೀಲಿಕ್ಕೆ ಹೋದರೆ ಈ ಭೂಮಿಯಲ್ಲಿ ಪುಸ್ತಕಗಳೇ ಸಾಲದು, ಅಷ್ಟು ಅದ್ಭುತಗಳನ್ನು ಯೇಸು ಸ್ವಾಮಿ ತಾನು ಮಾಡಿದನು. ಯೇಸು ಸ್ವಾಮಿಯ ವಸ್ತ್ರದ ತುದಿಯನ್ನು ಮುಟ್ಟಿದವರು ಸ್ವಸ್ಥರಾದವರು ಅಸಂಖ್ಯವಾದ ಜನರು. ಯೇಸು ಸ್ವಾಮಿಯ ಸ್ಪರ್ಶದಿಂದ ಸೌಖ್ಯವಾದವರು ಅಸಂಖ್ಯವಾದಂಥ ಜನರು. ಯೇಸು ಸ್ವಾಮಿಯ ಮಾತುಗಳಿಂದ ಸೌಖ್ಯವನ್ನು ಹೊಂದಿದವರು ಅಸಂಖ್ಯವಾದಂಥ ಜನರು. ಯೇಸು ಸ್ವಾಮಿಯ ನೋಟದಿಂದ ಸೌಖ್ಯವಾದಂಥ ಜನರು ಅಸಂಖ್ಯವಾದಂಥ ಜನರು. ಹೌದು, ಯೇಸು 5 ರೊಟ್ಟಿ 2 ಮೀನುಗಳಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಿದನು. ನೀರನ್ನು
ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ತನ್ನ ಅದ್ಭುತವನ್ನು ಯೇಸು ಸ್ವಾಮಿ ಆತನು ತೋರ್ಪಡಿಸಿದನು. ಯೇಸು ಸ್ವಾಮಿ ಸತ್ತಂತ ಲಾಜರಸನನ್ನು ಎಬ್ಬಿಸಿ ತನ್ನ ಮಹಿಮೆಕರವಾದಂಥ ಅದ್ಭುತವನ್ನು ಯೇಸು ಸ್ವಾಮಿ ತೋರಿಸಿದನು. ಯೇಸು ಸ್ವಾಮಿ ತಾನು ಮಾಡಿದ್ದು ಮಾತ್ರ ಅಲ್ಲ, ತನ್ನ ಶಿಷ್ಯರ ಕೈಯಲ್ಲೂ ಸಹ ಅದ್ಭುತಗಳನ್ನು ಮಾಡಿಸಿ ತನ್ನನ್ನು ನಂಬಿದವರು ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಈ ಲೋಕಕ್ಕೆ ನನ್ನ ಯೇಸು ಸ್ವಾಮಿ ನಿರೂಪಿಸಿಕೊಟ್ಟನು. ಕಾರಣ ನನ್ನ ಯೇಸು ಸ್ವಾಮಿಯೇ ಒಂದು ಅದ್ಭುತ ಸ್ವರೂಪನಾಗಿದ್ದಾನೆ. ಇವತ್ತು ಈ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬುವಂಥ ನೀವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಅದ್ಭುತಗಳಿಗಾಗಿ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ಸಾರಿ ನೀವಾಗಿರೋ ಸ್ಥಳದಲ್ಲಿ ಯೇಸುವೇ ಎಂದು ನೀವು ಕೂಗಿ ಕರೆದರೆ ಸಾಕು, ಅದ್ಭುತ ಸ್ವರೂಪನು ನೀವು ಭಾರ ಪಡುವಂಥ ವಿಷಯದಲ್ಲಿ ನಿಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ನನ್ನ ಯೇಸು ಆತನು ಶಕ್ತನಾಗಿದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಗಮನಿಸಿದಾಗ ಆಲೋಚನಾ ಕರ್ತನ ನನ್ನ ಯೇಸು ಸ್ವಾಮಿ ಆತನು ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸುವವನಲ್ಲ, ನಮ್ಮನ್ನು ಸನಾತನವಾದಂಥ ಸತ್ಯ ದಾರಿಯಲ್ಲಿ ನಮ್ಮನ್ನು ನಡೆಸುವವನೇ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು. ಆತನೇ ಜ್ಞಾನಿಗಳಲ್ಲಿ ಜ್ಞಾನಿಯಾಗಿದ್ದಾನೆ. ಆತನು ನಮಗೆ ಬೇಕಾದಂಥ ಉಪದೇಶವನ್ನು ಕೊಡಲಿಕ್ಕೆ ಶಕ್ತನು. ಸತ್ಯವೇದ ಗ್ರಂಥದಲ್ಲಿ ನಾವು ಸೊಲೊಮೋನನ ಕುರಿತಾಗಿ ನಾವು ಗಮನಿಸ್ತೇವೆ. ಸೊಲೊಮೋನನ ಜ್ಞಾನ ಎನ್ನುವುದು ಅಪರಿಮಿತವಾದದ್ದು. ಸೊಲೊಮೋನನ್ನು ಅವನ ಜ್ಞಾನವನ್ನು ಕೇಳಲ್ಪಟ್ಟಂಥ ಎಷ್ಟೋ ಜನ ಬಂದು ಅವನನ್ನು ನೋಡುವುದಕ್ಕಾಗಿ, ಅವನ ನೇರವಾಗಿ ಸಂದರ್ಶಿಸುವುದಕ್ಕಾಗಿ ಆತನ ಬಳಿಗೆ ಬರ್ತಾ ಇದ್ರು. ನಾನು ಒಂದು ಕಾರ್ಯ ಹೇಳ್ತಾನೆ, ಸೊಲೊಮೋನನಷ್ಟು ಜ್ಞಾನಿ ಹಿಂದೆ ಇರಲಿಲ್ಲ, ಮುಂದೇನೂ ಉಂಟಾಗೋದಿಲ್ಲ ಎನ್ನುವುದು ಜನರ ಮಾತುಗಳಾಗಿತ್ತು. ಆದರೆ ಈ ಸೊಲೊಮೋನಿಗೆ ಅಷ್ಟು ಜ್ಞಾನ ದೇವರು ಕೊಟ್ಟಿದ್ದರೆ, ಸೊಲೊಮೋನನನ್ನು ಸೃಷ್ಟಿ ಮಾಡಿದ ದೇವರು ಧರೆಗಿಳಿದು ಬಂದಾಗ ಆ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಎಷ್ಟು ಜ್ಞಾನ ಅಡಕವಾಗಿರುತ್ತದೆ. ಆತನೇ ಜ್ಞಾನ ಸಂಪನ್ನನು ಎಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಹಾಗಾದರೆ ನಿನಗೆ ಬೇಕಾದಂಥ ಮಾರ್ಗದರ್ಶನ, ನಿನಗೆ ಬೇಕಾದಂಥ ಆಲೋಚನೆ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಕೊಡಲಿಕ್ಕೆ ಸಾಧ್ಯ. ಬೈಬಲ್ ಹೇಳ್ತದೆ, ಪರಾಕ್ರಮಿಯಾದಂಥ ದೇವರು. ಹೌದು, ಹಳೆಯ ಒಡಂಬಡಿಕೆ ಪುಸ್ತಕಗಳಲ್ಲಿ ಗಮನಿಸಿದಾಗ ಭಕ್ತರು ಯುದ್ಧಗಳನ್ನು ಎದುರುಗೊಂಡರು. ಯುದ್ಧಗಳನ್ನು ಎದುರುಗೊಂಡಾಗ ಅವರಿಗೆ ಜಯಿಸಲಿಕ್ಕೆ ಬಲ ಇಲ್ಲದೆ ಇದ್ದಾಗ ಕರ್ತನು ತಾನು ಹೇಳ್ತಾನೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ. ಹೆದರಬೇಡ್ರಿ, ನಾನು ನಿಮ್ಮೊಂದಿಗೆ ಇರುತ್ತೇನೆ. ನೀವು ಜಲರಾಶಿಗಳಲ್ಲಿ ಹಾದು ಹೋದಾಗ ಅದು ನಿಮ್ಮನ್ನು ಮುಳುಗಿಸೋದು. ದಾನಿಯೇಲನೆನ್ನುವ ಭಕ್ತನು ಸಿಂಹದ ಗುಹೆಯಲ್ಲಿ ಆತನನ್ನು ಹಾಕಿದಾಗ ಸಿಂಹವು ಯಾವ ಕೇಡು ಆತನಿಗೆ ಮಾಡೋಕ್ಕಾಗಲಿಲ್ಲ. ಕಾರಣ ಸಿಂಹಗಿಂತ ಶಕ್ತನಾದ ಒಬ್ಬ ದೇವರು ದಾನಿಯೇಲನ ಸಂಗಡವಾಗಿದ್ದನು. ಶದ್ರಕ್, ಮೇಷಕ್, ಅಬೇದ್ನೆಗೋವನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿದರು. ಆದರೆ ಬೆಂಕಿ ಅವರ ತಲೆಯಲ್ಲಿರುವಂಥ ಒಂದು ಕೂದಲನ್ನು ಸಹ ಸುಡಲಿಕ್ಕಾಗಲಿಲ್ಲ. ಬೆಂಕಿಯ ವಾಸನೆಯೂ ಸಹ ಅವರ ಶರೀರದಲ್ಲಿ ಬರಲಿಲ್ಲ. ಕಾರಣ ಬೆಂಕಿಗಿಂತ ಶಕ್ತಿಯುತನಾದಂಥ, ದಹಿಸುವಂಥ ಅಗ್ನಿಯಾದಂಥ ದೇವರು ಅವರ ಸಂಗಡವಾಗಿದ್ದನು. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಯುದ್ಧಗಳನ್ನು ನೀವು ಎದುರುಗೊಳ್ತಾ ಇದ್ದೀರ. ಪ್ರಯತ್ನ ಮಾಡಿದ್ರಿ, ಆದರೆ ಜಯಿಸ್ಲಿಕ್ಕಾಗದಂತೆ ನಿಮ್ಮ ಆಯುಧಗಳನ್ನು ಕೆಳಗಡೆ ಇಟ್ಟು ಸೋಲನ್ನು ಒಪ್ಪಿಕೊಳ್ಳತಕ್ಕಂಥ ಸನ್ನಿವೇಶಗಳು ನಿಮ್ಮ ಮುಂಭಾಗದಲ್ಲಿ ಎದುರುಗೊಂಡಿರ್ಬೋದು. ಆದರೆ ಯೇಸು ಕ್ರಿಸ್ತನು ನಿನಗಾಗಿ ಜನಿಸಿ ಬಂದಿದ್ದು ನಿನಗೋಸ್ಕರ ಯುದ್ಧ ಮಾಡೋದಕ್ಕೆ. ಇವತ್ತು ನಾನು ಹೇಳ್ತೇನೆ, ಸೋಲನ್ನು ಒಪ್ಪಿಕೊಳ್ಳಬೇಡ. ನಿನ್ನ ಜೀವಿತದ ನಿರೀಕ್ಷೆಯನ್ನು ನೀನು ಬಿಟ್ಟು ಬಿಡಬೇಡ. ಬೈಬಲ್ ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತ ನಿನ್ನ ಒಳಗಡೆ ಇರುವವನು ಅವನು ಹೆಚ್ಚಿನವನಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಿನ್ನನ್ನು ನೆನಪಿಸ್ತಾ ಇದ್ದಾನೆ, ನನ್ನ ಜನನ ನಿನಗೋಸ್ಕರವಾಗಿ ಯುದ್ಧ ಮಾಡೋದಕ್ಕೆ, ನಿನಗಾಗಿ ನಾನು ಜನಿಸಿ ಬಂದಿದ್ದೇನೆ ಎಂದು ಯೇಸು ಇವತ್ತು ನಿಮ್ಮನ್ನು ನೆನಪಿಸ್ತಾ ಇದ್ದಾನೆ. ಇವತ್ತು ಅನೇಕ ಯುದ್ಧಗಳನ್ನು ಎದುರುಗೊಂಡು ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ, ನನ್ನ ಸತ್ತರೆ ಸಾಕು ಎಂದು ಮರಣದ ವೇದನೆಗಳು ನಿಮ್ಮನ್ನು ಕಾಡುತ್ತಾ ಇದೆಯಾ? ಹೆದರಬೇಡ್ರಿ, ಈ ವರದ ಮಗನು ನಿಮಗಾಗಿದ್ದಾನೆ. ಆತನು ಪರಾಕ್ರಮಿಯಾದಂಥ ದೇವರು. ನನಗೆ ಮುಂದಿನ ಪದ ಬಹಳ ಸಂತೋಷ ಕೊಡುತ್ತೆ. ಆತನು ನಿತ್ಯನಾದಂಥ ತಂದೆ. ಹಲ್ಲೆಲೂಯಾ. ಈ ಲೋಕದ ತಂದೆಯ ಪ್ರೀತಿಗೆ ಒಂದು ಅವಸಾನ ಉಂಟು, ಆದರೆ ಏಸಪ್ಪನ ಪ್ರೀತಿಗೆ ಎಂದಿಗೂ ಒಂದು ಅವಸಾನ ಇಲ್ಲ. ಆತನು ನಿಮ್ಮ ತಂದೆಯಾಗಿದ್ದಾನೆ.
ಈ ಲೋಕದ ತಂದೆ ಬಲಹೀನರಾಗಬಹುದು, ಆತನು ನಿಶಕ್ತನಾಗಬಹುದು. ಕಳೆದ ದಿವಸಗಳಲ್ಲಿ ನಮ್ಮ ಸಭೆಗೆ ಬರ್ತಾ ಇರುವಂಥ ಒಂದು ಹೆಣ್ಣು ಮಗಳು, ಆಕೆ ಕಣ್ಣೀರೊಟ್ಟಿಗೆ ಬಂದಳು. ಆಕೆ ಕಣ್ಣೀರೊಟ್ಟಿಗೆ ಬಂದು ಆಕೆ ಹೇಳಿದ್ಲು, ಅಯ್ಯನವರೇ ನಮಗಾಗಿ ಪ್ರಾರ್ಥನೆ ಮಾಡ್ರಿ. ನಾವು ಕೇಳಿದ್ವಿ, ಯಾವ ವಿಷಯಕ್ಕಾಗಿ ನಿಮಗಾಗಿ ಪ್ರಾರ್ಥನೆ ಮಾಡಬೇಕು? ಅಯ್ಯನವರೇ, ನಮ್ಮಪ್ಪ ಇದ್ದಾಗ ನಾವು ಯಾರ ಮುಂದೆ ಹೋಗಿ ನಿಲ್ಲೋದಕ್ಕೆ ನಮ್ಮಪ್ಪ ನಮಗೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ನಮ್ಮಪ್ಪ ನಾವು ಕೇಳಿದ್ದನ್ನೆಲ್ಲ ನಮಗೆ ಮಾಡಿಕೊಡೋರು. ನಮ್ಮಪ್ಪ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಒದಗಿಸುವವರು. ನಾವಪ್ಪ ಅಂತ ಕರೆದ್ರೆ ಸಾಕು, ನಾವು ಎಲ್ಲೇ ಇದ್ದರೂ ಓಡಿ ಬರ್ತಾಯಿದ್ರು. ಆದರೆ ನಮ್ಮಪ್ಪ ರೋಗ ಪೀಡಿತರಾಗಿದ್ದಾರೆ, ನಮ್ಮಪ್ಪ ಬಲಹೀನರಾಗಿದ್ದಾರೆ, ನಮ್ಮಪ್ಪ ಮರಣವನ್ನು ಎದುರು ನೋಡ್ತಾ ಇದ್ದಾರೆ. ಅವರು ಎಷ್ಟು ದಿನ ಬದುಕ್ತಾರೋ ಎನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮಪ್ಪ ನಮ್ಮ ಜೀವನದಲ್ಲಿ ಮಾಡಿದ ಸಕಲ ಕಾರ್ಯಗಳನ್ನು ನೆನೆಸಿ ನಾವೀಗ ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಯಲ್ಲಿ ನಾವು ನೆನೆಸ್ಕೊಳ್ತೀವಿ. ನಮ್ಮಪ್ಪ ಚೆನ್ನಾಗಿದ್ದಿದ್ರೆ ನಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಬಿಡ್ತಾ ಇರಲಿಲ್ಲ. ಏನೋ ಒಂದು ಮಾಡಿ ನಮ್ಮನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತರೋರು. ಈಗ ನಾವು ಯಾರ ಬಳಿಯಲ್ಲಿ ಹೋಗಬೇಕಂತ ಗೊತ್ತಿಲ್ಲ. ನಮ್ಮಪ್ಪ ಚೆನ್ನಾಗಿದ್ದಾಗ ನೆಂಟರು, ಬಂಧು ಮಿತ್ರಗಳು, ಸ್ನೇಹಿತರು ನಮ್ಮ ಮನೆಗೆ ಬಂದು ತುಂಬಿ ತುಳುಕೋರು. ಆದರೆ ನಮ್ಮಪ್ಪ ಯಾವಾಗ ಬಲಹೀನರಾದರೂ ಇವತ್ತು ಹೇಗಿದ್ದೀರಾ ಅಂತ ನೋಡೋದಕ್ಕೂ ಬರೋರಿಲ್ಲ, ನಮ್ಮನ್ನು ಕ್ಯಾರ್ ಮಾಡೋದಕ್ಕೂ ವಿಚಾರಿಸೋದಕ್ಕೂ ಒಬ್ಬರು ಇಲ್ಲ. ನಮಗಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮಪ್ಪನ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ, ನಮಗೆ ಯಾರೂ ಇಲ್ಲ ಎಂದು ಅವರು ಕಣ್ಣೀರಿಟ್ಟು ಜೋರಾಗಿ ಅಳುವುದಕ್ಕೆ ಪ್ರಾರಂಭಿಸಿದರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಈ ಲೋಕದ ತಂದೆ ಬಲಹೀನರು ಎಂದು ನೀವು ಪರಿಗಣಿಸಿ, ಇನ್ನು ನಮಗೆ ಸಹಾಯ ಮಾಡೋರೊಬ್ಬರು ಇಲ್ಲ ಎಂದು ನೀವು ಭಾರ ಪಡ್ತಾ ಇರ್ಬೋದು. ಆದರೆ ನಿಮಗೊಬ್ಬ ನಿತ್ಯನಾದ ತಂದೆ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಆತನ ಮುಖವನ್ನು ನೋಡಿ, ಅಪ್ಪ ನನ್ನನ್ನು ರಕ್ತದಿಂದ ಕೊಂಡುಕೊಂಡವನು ನೀನು ತಾನೆ, ನನಗಾಗಿ ಪ್ರಾಣ ಕೊಟ್ಟವನು ನೀನು ತಾನೆ, ನನ್ನನ್ನು ನಡೆಸುವವನು ನೀನು ತಾನೆ, ನಾನು ನಿಮ್ಮನ್ನು ಕುಮಾರ್ತಿಯರಾಗಿ ನಾನು ನಿಮ್ಮನ್ನು ಆರಿಸಿಕೊಳ್ತೀನಿ ಅಂತ ಹೇಳಿದವನು ನೀನು ತಾನೆ. ಅಪ್ಪ ನೀನು ನನಗಿದ್ದಿ ಎಂದು ಆ ಯೇಸಪ್ಪನ ಮುಖವನ್ನು ನೋಡಿ ಧೈರ್ಯ ತೆಗೆದುಕೊಳ್ಳ್ರಿ ಎಂದು ನಾನು ಹೇಳಿ ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದೆ. ಅವರು ಅನಂತರವಾಗಿ ಸಂತೋಷಪಟ್ಟು ಹೇಳಿದ್ರು, ಹೌದು ಪಾಸ್ಟರ್, ಹೌದಯ್ಯ, ಯೇಸು ನಮಗೆ ಇದ್ದಾರೆ, ನಮ್ಮಪ್ಪ ಯೇಸು ನಮಗಾಗಿದ್ದಾರೆ, ಯಾವುದಕ್ಕೆ ನಾವು ಹೆದರಬೇಕು, ಆತನು ನಮಗೆ ಸಹಾಯ ಮಾಡ್ತಾನೆ. ಹೌದು ಪ್ರಿಯ ಸಹೋದರರೇ, ಸಹೋದರಿಯರೇ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ. ತಂದೆಯನ್ನು ನೆನೆಸಿ ನೀವು ಕೊರಗುತ್ತಾ ಇರ್ಬೋದು, ಅಳುತ್ತಾ ಇರ್ಬೋದು. ಈ ವರ್ಷ ಮುಗೀತಾ ಇದೆ. ಈ ವರ್ಷದಲ್ಲಿ ನಾನಾ ಏಕಾಂತಗಳು, ನಾನಾ ವಿಧವಾದಂಥ ನಷ್ಟಗಳು, ನಾನಾ ವಿಧವಾದಂಥ ತಿರಸ್ಕಾರಗಳು, ನಾನಾ ವಿಧವಾದಂಥ ಅವಮಾನಗಳು. ನನಗೊಬ್ಬ ತಂದೆ ಇದ್ದಿದ್ದರೆ ನಾನು ಈ ಪರಿಸ್ಥಿತಿಯಲ್ಲಿ ಹಾದು ಹೋಗುವುದಕ್ಕೆ ನನ್ನನ್ನು ಬಿಡುತ್ತಾ ಇರಲಿಲ್ಲ. ನನ್ನ ತಂದೆ ನನ್ನನ್ನು ಚೆನ್ನಾಗಿಡ್ತಾ ಇದ್ರು ಎಂದು ನಿರೀಕ್ಷೆ ಇಟ್ಟು ನೀನು ಧೈರ್ಯವಾಗಿರುವುದಕ್ಕೂ ಸಹ ಸನ್ನಿವೇಶಗಳು ಇವತ್ತು ಆಗದಂತೆ ನಿನ್ನನ್ನು ಏಕಾಂತದಲ್ಲಿ ತಳ್ಳಿರಬಹುದು. ಆದರೆ ಈ ಕ್ರಿಸ್ಮಸ್ಸಿನ ಈ ಸಂದೇಶದ ಮುಖಾಂತರ ನಿನ್ನ ಬಳಿಯಲ್ಲಿ ನನ್ನ ಮಾತನಾಡಿ ಹೇಳ್ತಾ ಇದ್ದೇನೆ, ನಿನಗೊಬ್ಬ ತಂದೆ ಇದ್ದಾನೆ, ಆತನು ನಿತ್ಯನಾದ ತಂದೆ. ಮಕ್ಕಳು ನಿಮ್ಮನ್ನು ಕೈ ಬಿಡಬಹುದು, ನಂಬಿದವರು ನಿನ್ನನ್ನು ಕೈ ಬಿಡಬಹುದು, ಬಂಧು ಮಿತ್ರರು ನಿಮ್ಮನ್ನು ಕೈ ಬಿಡಬಹುದು. ಆದರೆ ಈ ನಿತ್ಯನಾದ ತಂದೆ ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ. ಆತನು ಇವತ್ತು ನಿನಗಾಗಿ ಕರಗಳನ್ನು ಚಾಚಿ, ಓಡಿ ಬಾ ನನ್ನ ಮಗಳೇ, ಓಡಿ ಬಾ ನನ್ನ ಮಗನೇ, ನಾನು ನಿನಗಾಗಿ ಇದ್ದೇನೆ ಎಂದು ಆ ತಂದೆ ನಿಮಗಾಗಿ ಕಾಯ್ತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಒಂದು ತಂದೆಯ ಪ್ರೀತಿಯ ಕುರಿತಾಗಿ ಮಾತನಾಡುವ ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳ್ತಾನೆ. ಈಗ ಒಂದು ತಂದೆ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬನು ತನ್ನ ತಂದೆಯ ಹತ್ತಿರ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಪಟ್ಟಿಂಗನಾದ. ಅವನ ಹತ್ರ ಹಣ ಇದೆಯಂತ ಹೇಳಿದಾಗ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಬಂದು ಅವನ ಹಣವನ್ನು ಸೋರೆ ಮಾಡಿ ಹೋದರು. ಅವನನ್ನು ನಡು ದಾರಿಯಲ್ಲಿ ಬಿಟ್ಟರು. ಅವನಿಗೆ ಒಳ್ಳೆಯ ವಸ್ತ್ರ ಇಲ್ಲದೆ, ತಿನ್ನುವುದಕ್ಕೆ ಆಹಾರ ಇಲ್ಲದೆ, ಹಂದಿಗಳು ತಿನ್ನುವಂಥ ಆಹಾರವನ್ನು ತಿನ್ನುವಂಥ ಮಟ್ಟಕ್ಕೆ ಅವನು ಹೋದ. ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಅವನು ತಲುಪದ. ಇನ್ನೇನು ಹಂದಿ ತಿನ್ನುವಂಥ ಆಹಾರವನ್ನು ತಿನ್ನಬೇಕೆಂದು ಕೈಗಳಲ್ಲಿ ತೆಗೆದುಕೊಂಡಾಗ ಆತನಿಗೆ ಒಂದು ಸ್ವಸ್ಥ ಬುದ್ಧಿ ಬರುತ್ತೆ. ಏನ ಬುದ್ಧಿ ಹೇಳಿತು? ಏ ಮಗನೇ, ನಿನಗೊಬ್ಬ ಅಪ್ಪ ಇದ್ದಾನೆ. ಆ ಅಪ್ಪ
ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ. ಅಪ್ಪನ ಮನೆಯಲ್ಲಿ ಅನೇಕ ಸೇವಕರುಗಳಿದ್ದಾರೆ. ಅವರಿಗೆ ಒಳ್ಳೆ ಊಟ ಅಪ್ಪ ಹಾಕಿ ಅವರ ಊಟ ಮಿಕ್ಕುವ ಹಾಗೆ ಅವರು ಚೆನ್ನಾಗಿದ್ದಾರಲ್ಲ. ನೀನು ಆತನ ಮಗ ತಾನೇ, ಯಾಕೆ ನೀನು ಹೃದಯ ಕಲ್ಲು ಮಾಡ್ಕೊಳ್ತೀಯ? ಒಂದು ಸಾರಿ ಅಪ್ಪನ ಹತ್ರ ಹೋಗು, ಅಪ್ಪನ ಹತ್ರ ಹೇಳು, ಅಪ್ಪ ನಿನ್ನ ಮಗನಾಗಲ್ಲ, ಒಂದು ಆಳಾಗಿ ನನ್ನನ್ನು ಅಂಗೀಕರಿಸು ಅಂತ ಹೇಳಿ ಅಪ್ಪನ ಹತ್ರ ನೀನು ಭಿನ್ನವಿಸು. ಅಪ್ಪ ನಿನ್ನನ್ನು ಅಂಗೀಕರಿಸ್ತಾನೆ ಅಂತ ಆ ಒಳ್ಳೆ ಬುದ್ಧಿ ಅವನ ಹತ್ರ ಮಾತಾಡಿದಾಗ ಅವನು ಹಂದಿ ತಿನ್ನುವಂಥ ಆಹಾರವನ್ನು ಬಿಟ್ಟು ಆ ಕೊಳೆಯ ವಸ್ತ್ರದಲ್ಲಿ, ಆ ದುರ್ವಾಸನೆಯಲ್ಲಿ, ಆ ಬಲಹೀನತೆಯಲ್ಲಿ ಅವನ ಅಪ್ಪನ ಬಳಿಗೆ ಓಡಿ ಬರ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಯಾವಾಗ ದೂರದಿಂದ ಅಪ್ಪನ ಮಗನನ್ನು ಕಂಡನೋ ಅಪ್ಪನ ಮನೆಯಲ್ಲಿ ಇರಲಿಲ್ಲ. ಈಗೋ ಅಪ್ಪನ ಮಗನ ಬಳಿಗೆ ಓಡಿ ಹೋಗ್ತಾ ಇದ್ದಾನೆ. ಕಾರಣ ಅಪ್ಪನಿಗೆ ಆಸ್ತಿಯು ಅಂತಸ್ತಲ್ಲ ವಿಷಯ, ಅಪ್ಪನಿಗೆ ಮಗ ಮನೆಗೆ ಹಿಂತಿರುಗಿ ಬರ್ತಾ ಇದ್ದಾನೆ. ಅದು ಅಪ್ಪನಿಗೆ ಬಹಳ ಸಂತೋಷವಾದಂಥ ಕಾರ್ಯ. ಅಪ್ಪನು ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗಿ ಕೊಳೆ ನಾರುತ್ತಿರುವಂಥ ವಸ್ತ್ರದಲ್ಲಿ ಇದ್ದಂಥ ಮಗನನ್ನ ಆಲಿಂಗನ ಮಾಡಿಕೊಂಡು ಮುತ್ತಿಡ್ತಾ ಇದ್ದಾನೆ. ತಕ್ಷಣ ಮಗ ಮೊಣಕಾಲೂರಿ ಹೇಳ್ತಾ ಇದ್ದೀನಿ, ಅಪ್ಪ ನಿನ್ನ ಮಗನಾಗಿರುವುದಕ್ಕೆ ನಾನು ಯೋಗ್ಯನಲ್ಲ, ತಪ್ಪು ಮಾಡಿದೆ ಅಪ್ಪ. ನಿನ್ನ ಐಶ್ವರ್ಯ, ನಿನ್ನ ಸರ್ವಸ್ವ ಸಕಲ ಸುಖಗಳನ್ನು ತೆಗೆದುಕೊಂಡೋಗಿ ನಾನು ಹಾಳು ಮಾಡಿದ್ದೀನಿ ಅಪ್ಪ. ನನ್ನನ್ನು ನಿನ್ನ ಮಗನಾಗಿ ಅಂಗೀಕರಿಸ್ಬೇಡಪ್ಪ, ನಿನ್ನ ಸೇವಕರಲ್ಲಿ ಒಬ್ಬನಂತೆ ನನ್ನನ್ನು ಅಂಗೀಕರಿಸು. ಆದರೆ ಅಪ್ಪ ತಕ್ಷಣವಾಗಿ ಅವನಿಗೆ ಏನು ಮಾತಾಡಲಿಲ್ಲ. ತಾನು ಹೋಗಿ ತನ್ನ ಸೇವಕರಿಗೆ ಹೇಳ್ತಾನೆ, ಸ್ನಾನ ಮಾಡಿಸ್ರಿ, ರಾಜವಸ್ತ್ರವನ್ನು ಧರಿಸ್ರಿ, ಅವನ ಕೈಗೆ ಉಂಗರವನ್ನು ಹಾಕ್ರಿ, ಅವನ ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟ್ರಿ, ಆತನಿಗೆ ಒಳ್ಳೆ ಔತಣ ಮಾಡಿಸ್ರಿ. ಕಾರಣ ಸತ್ತು ಹೋಗಿದ್ದ ನನ್ನ ಮಗ ಅವನು ತಿರುಗಿ ಬಂದಿದ್ದಾನೆ. ಕಾರಣ ಯಾವಾಗ ಪರಲೋಕದ ಅಪ್ಪನನ್ನು ಇವನು ಮರ್ತನೋ ಇವನು ಸತ್ತು ಹೋದ. ಆದರೆ ಯಾವಾಗ ನನಗೊಬ್ಬ ಅಪ್ಪ ಇದ್ದಾನೆ, ನನ್ನನ್ನು ಕಟ್ಟಲಿಕ್ಕೆ ಸಾಧ್ಯ ಎಂದು ಇವನು ನೆನಪಿಸ್ಕೊಂಡು ಓಡ ಬಂದನೋ, ಸತ್ತಂತ ನನ್ನ ಮಗ ಆತನು ತಿರುಗಿ ಬದುಕಿ ಬಂದನು. ಈ ಕ್ರಿಸ್ಮಸ್ಸಿನಲ್ಲಿ ನಾನು ಒಂದು ಕಾರ್ಯ ಹೇಳ್ತೇನೆ, ಪರಲೋಕದ ಅಪ್ಪನನ್ನು ನೀನು ಮರ್ತಿದ್ರೆ ಹಿಂತಿರುಗಿ ಬಾ. ಆ ಅಪ್ಪ ನಿನ್ನ ವಿಷಯದಲ್ಲೂ ಈ ದಿನದಲ್ಲೂ ಸಂತೋಷ ಪಡೋದಕ್ಕೆ ನನ್ನ ಅಪ್ಪನ ತಾನು ಇಷ್ಟಪಡುವವನಾಗಿರ್ತಾನೆ. ಈತನು ನಿತ್ಯನಾದ ತಂದೆ, ಆತನು ನಿನ್ನ ತಂದೆಯಾಗಿದ್ದಾನೆ. ಕಡೆಯದಾಗಿ ಬೈಬಲ್ ಹೇಳುತ್ತೆ, ಸಮಾಧಾನದ ಪ್ರಭು, ಆತನು ನಿನಗೆ ನಿತ್ಯವಾದ ಸಮಾಧಾನವನ್ನು ಕೊಡುವವನು. ಯೇಸು ಸ್ವಾಮಿ ಹೇಳಿದನು, ಲೋಕ ಕೊಡುವ ರೀತಿಯಲ್ಲ, ನನ್ನ ಸಮಾಧಾನ ಅದು ನಿತ್ಯವಾದಂಥದ್ದು. ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಯಸ್ತೇನೆ. ನನ್ನ ಪ್ರಿಯಪಟ್ಟವರೇ, ಯೇಸು ಕ್ರಿಸ್ತನು ತಂದೆಯಾದಂಥ ದೇವರು ನಿನಗೆ ಕೊಡಲ್ಪಟ್ಟಂಥ ಶ್ರೇಷ್ಠ ದಾನವಾಗಿದ್ದಾನೆ. ಈ ದಾನವನ್ನು ತಂದೆಯಾದಂಥ ದೇವರಿಂದ ಪಡೆದುಕೊಂಡು ಈ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡೋದಕ್ಕೆ ನಿನಗೆ ಮನಸ್ಸಿದೆಯಾ? ನಾನು ನಿಮಗಾಗಿ ಒಂದು ಮಾತಿನಲ್ಲಿ ಪ್ರಾರ್ಥಿಸ್ತೇನೆ. ಪರಲೋಕವನ್ನು ಭೂಲೋಕನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈಗೋ ಈ ಕ್ರಿಸ್ಮಸ್ಸಿನ ಸಂದೇಶವನ್ನು ಕರ್ತನೆ ಕೇಳಿದಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಈ ದಿನದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಜನಿಸು ದೇವರೇ. ನಿನ್ನ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ನಿಮಗಾಗಿ ಸಾಕ್ಷಿ ಗರಿಸಲು ನೀನು ಕೃಪೆ ದಯಪಾಲಿಸು. ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ಇವರನ್ನು ಆಶೀರ್ವದಿಸ್ತೇನೆ. ಕರ್ತನೆ, ಅದ್ಭುತಗಳ ನಡೆಯಲಿ, ಬಿಡುಗಡೆಗಳ ನಡೆಯಲಿ, ಸೂಚಕ ಕಾರ್ಯಗಳು ನಿನ್ನ ಮಕ್ಕಳ ಜೀವನದಲ್ಲಿ ನಡೆಯಲಿ. ಅದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹ್ಯಾಪಿ ಕ್ರಿಸ್ಮಸ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್.